ಬರಗೂರು ರಾಮಚಂದ್ರಪ್ಪ ಅವರು ಯಾವತ್ತಿಗೂ ನನಗೆ ಅಪ್ಪಾಜಿ ಆಗಿರ್ತಾರೆ. ನನ್ನ ಸಂಗೀತದ ಪಯಣ ಅಂದರೆ ಒಬ್ಬ ಗಾಯಕಿಯಾಗಿ ಸುಮಾರು ವರ್ಷಗಳು ಬೇರೆ ಬೇರೆ ಅದ್ಭುತವಾದಂತಹ ಸಂಗೀತ ನಿರ್ದೇಶಕರ ಜೊತೆನಲ್ಲಿ ಕೆಲಸ ಮಾಡುವಂತಹ ಒಂದು ಅವಕಾಶವನ್ನು ದೇವರು ಕೊಟ್ಟರು. ಅದರ ಮುಖಾಂತರ ನಾನು ಹಾಡುಗಳನ್ನ ಹಾಡ್ಕೊಂಡು ಬರ್ತಾ ಇದ್ದೆ, ಬಹಳಷ್ಟು ಕಲಿತಾ ಇದ್ದೆ. ಆ ಸಂದರ್ಭದಲ್ಲೇ ಬರಗೂರು ರಾಮಚಂದ್ರಪ್ಪ ಅವರು ನನ್ನ ಯಾವುದೋ ಬೇರೆ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದನ್ನು ಮತ್ತು ಒಂದು ಟಿ ವಿ ರಿಯಾಲಿಟಿ ಶೋನಲ್ಲಿ ನಾನು ಸಂಗೀತ ಮಾಡಿದ್ದನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರ ಬೆಕ್ಕು ಸಿನಿಮಾಗೆ ಮೊದಲ ಬಾರಿಗೆ ನನಗೆ ಸಂಗೀತ ಮಾಡುವಂಥ ಅವಕಾಶವನ್ನು ಕಲ್ಪಿಸ್ಕೊಟ್ರು. ಅದು 2015ನಲ್ಲಿ. ಆ ಒಂದು ಮೊದಲನೇ ಸಿನಿಮಾದಲ್ಲಿ ಮೊದಲನೇ ಒಂದು ಹಾಡಿಗೆ ನಾನೇ ಹಾಡಿದ್ದೆ, ತಳಮಳದ ಮಳೆಯಲ್ಲಿ ಅಂತ ಅವರ ಸಾಹಿತ್ಯಕ್ಕೆ ನನಗೆ ಸ್ಟೇಟ್ ಅವಾರ್ಡ್ ಬಂತು. ಆ ಒಂದು ಜರ್ನಿ ಇವಾಗ 8ನೇ ಸಿನಿಮಾ ಅವರ ಒಂದು ನಿರ್ದೇಶನದಲ್ಲಿ ಮಾಡ್ತಾ ಇರೋವಂಥದ್ದು ನಾನು ಸಂಗೀತ ನಿರ್ದೇಶನವನ್ನು. ಮೊದಲಿಗೆ ತುಂಬ ಖುಷಿ ಆಗೋದು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ತುಂಬ ಸ್ವಾತಂತ್ರ್ಯವನ್ನು ಕೊಡ್ತಾರೆ, ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋವಂಥ ಒಂದು ಏನಿದೆ ಲಿಮಿಟೇಷನ್ಸು, ಅದರಲ್ಲಿ ಕೆಲವೊಂದು ಮಾತ್ರ ಅವ್ರು ಮುಂಚೆನೇ ಹೇಳ್ತಾರೆ, ಈ ಥರ ಇರಬೇಕು, ಹೀಗಿದ್ರೆ ಆ ಒಂದು ಸಿನಿಮಾದ ಕಥೆಗೆ ಊಟಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬಾರದಂತೆ ಕಂಪೋಸಿಷನ್ ಇರಲಿ, ಮತ್ತು ಯಾವ ಸಂದರ್ಭ, ಇಡೀ ಸಿನಿಮಾವನ್ನು ಸಂಪೂರ್ಣವಾಗಿ ಈ ಥರ ಇರುತ್ತೆ ಸಿನಿಮಾ ಅನ್ನೋದನ್ನು ಕಥೆಯನ್ನು ಹೇಳಿ ನಮಗೆ ಒಂದಷ್ಟು 2-3 ಕಂಪೋಸ್ ಮಾಡಿ ನಾನು ಮಾಡುವಂಥದ್ದು ಒಂದು ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ನನಗೆ. ಯಾಕೆಂದರೆ ಅದು ಹಳೆಯ ಮಟ್ಟುಗಳು ರೀತಿಯಲ್ಲಿ ಬರಬೇಕು ಅನ್ನೋಂಥದ್ದು, ಮತ್ತು ಆ ಪದಗಳನ್ನು ಹೇಳೋದೇನೆ ನಮಗೆ ಕಷ್ಟ. ಅದನ್ನು ಬಹಳ ಚೆನ್ನಾಗಿ ಅವರು ಇದು ಹೀಗೆ ಇರಬೇಕು, ಇದು ಇಲ್ಲಿ ಕಟ್ ಆಗಬೇಕು, ಇಲ್ಲಿ ಶುರು ಆಗಬೇಕು, ಮತ್ತು ಇದು ಈ ಯಾವ ಥರದಲ್ಲಿ ಪ್ರೊನೌನ್ಸಿಯೇಷನ್ ಇರಬೇಕು. ಒಂದು ಚೂರು ತಪ್ಪಾದ್ರೂ ಕೂಡ ಆದಿಕವಿ ಪಂಪನಿಗೆ ಅವನ ಕಾವ್ಯಕ್ಕೆ ಅವರ ಒಂದು ಇದಕ್ಕೆ ತಪ್ಪು ಮಾಡ್ದಂಗೆ ಆಗತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ಅವರು ಪ್ರತಿಯೊಂದನ್ನು ಬರೆದು ಅದನ್ನ ಆಡಿಯೋದಲ್ಲಿ ಅವರು ಹೇಳಿ ಯಾವ ಥರ ಇರಬೇಕು, ಯಾವ ಥರ ಉಚ್ಚಾರಣೆ ಇರಬೇಕು, ಮಹಾಪ್ರಾಣ ದೀರ್ಘ ಎಲ್ಲನ ಹೇಳ್ಕೊಟ್ಟು ಅದಾದ ನಂತರ ಅದನ್ನ ಕಂಪೋಸ್ ಮಾಡಿ ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದರೆ ಮೊದಲನೇ ಆದಿಕವಿಯ ಆ ಸಾಲುಗಳನ್ನು ನೋಡೋದು, ಕೇಳೋದು, ಓದೋದೇ ಒಂದು ರೋಮಾಂಚನ. ಅದಕ್ಕೆ ಒಂದು ಸಣ್ಣ ಮಟ್ಟದಲ್ಲಿ ನನ್ನ